ಸಾಮಾನ್ಯವಾಗಿ ರಾಜಕೀಯ ಮುಖಂಡರ ಹುಟ್ಟುಹಬ್ಬಗಳು ಕೇಕ್ ಕತ್ತರಿಸುವುದು ಮತ್ತು ಸಂಭ್ರಮಾಚರಣೆಗಳಿಗೆ ಸೀಮಿತವಾಗಿರುತ್ತೆ. ಆದ್ರೆ ಮಾಲೂರು ತಾಲೂಕಿನ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಹಾಗೂ ಯುವ ಮುಖಂಡ ಕಿರಣ್ ರಾವ್ ಅವರ ಹುಟ್ಟುಹಬ್ಬವನ್ನ ಈ ಬಾರಿ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಾಲೂರು ನಗರ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಸಾವಿರಾರು ಅಭಿಮಾನಿಗಳು ಮತ್ತು ಬೆಂಬಲಿಗರು ಕಿರಣ್ ರಾವ್ ಅವರ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸಿದ್ರು. ಹಲವೆಡೆ ಕಿರಣ್ ರಾವ್ ಅವರ ಭಾರಿ ಕಟೌಟ್ಗಳನ್ನ ಸ್ಥಾಪಿಸಿ ಅಭಿಮಾನಿಗಳು ಹಾಲಿನ ಅಭಿಷೇಕ ಮಾಡುವ ಮೂಲಕ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಿದ್ರು. ಯುವಕರ ಉತ್ಸಾಹ ಮತ್ತು ಜನರ ಭಾಗವಹಿಸುವಿಕೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿತು. ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಬಡ ರೋಗಿಗಳಿಗೆ ರಕ್ತದ ಕೊರತೆ ಉಂಟಾಗಬಾರದು ಹಾಗೂ ಆರೋಗ್ಯದ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಬೇಕು ಎಂಬ ಉದ್ದೇಶದಿಂದ ನಡೆದ ಈ ಶಿಬಿರದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಯುವಕರು ಪಾಲ್ಗೊಂಡು ರಕ್ತದಾನ ಮಾಡಿದ್ರು. ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನಕ್ಕೆ ಮುಂದೆ ಬಂದಿದ್ದು ಸಾಮಾಜಿಕ ಕಳಕಳಿಗೆ ಸಾಕ್ಷಿಯಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖಂಡ ಎಂಪಿ ಚಂದ್ರಶೇಖರ್, ಮಧ್ಯಮ ವರ್ಗದ ಕುಟುಂಬದಿಂದ ಬೆಳೆದು ಇಂದು ಯುವಕರ ನೆಚ್ಚಿನ ನಾಯಕರಾಗಿ ಗುರುತಿಸಿಕೊಂಡಿರುವ ಕಿರಣ್ ರಾವ್ ಅವರ ಕಾರ್ಯವೈಖರಿಯನ್ನ ಶ್ಲಾಘಿಸಿದ್ರು. ಸಾಮಾಜಿಕ ಸೇವಾ ಚಟುವಟಿಕೆಗಳ ಮೂಲಕ ಜನರ ವಿಶ್ವಾಸ ಗಳಿಸಿರುವ ಇವರ ತಂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲಿಷ್ಠವಾಗಲಿದೆ ಅಂತ ಹೇಳಿದ್ರು. ಇದೇ ವೇಳೆ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರನ್ನ ಮತ್ತೊಮ್ಮೆ ಮಾಲೂರು ಕ್ಷೇತ್ರದ ಶಾಸಕರನ್ನಾಗಿ ಮಾಡಲು ಕಾರ್ಯಕರ್ತರು ಸಂಕಲ್ಪ ಮಾಡಿಕೊಂಡಿದ್ದಾರೆ ಅಂತ ತಿಳಿಸಿದ್ರು. ಮತ್ತೊಬ್ಬ ಮುಖಂಡ ಮಹೇಶ್ ಮಾತನಾಡಿ, ಕಿರಣ್ ರಾವ್ ಅವರನ್ನ ಮಾಲೂರು ತಾಲೂಕಿನ ಯುವ ಡೈನಾಮಿಕ್ ಲೀಡರ್ ಅಂತ ಬಣ್ಣಿಸಿದ್ರು. ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರ ಬಲಗೈ ಬಂಟನಾಗಿ ಗುರುತಿಸಿಕೊಂಡಿರುವ ಕಿರಣ್ ರಾವ್ ಯುವಕರನ್ನ ಸಂಘಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರು. ಜಾತಿ, ಧರ್ಮ, ಪಕ್ಷಗಳ ಭೇದವಿಲ್ಲದೆ ಜನರೊಂದಿಗೆ ಬೆರೆತು ಕೆಲಸ ಮಾಡುತ್ತಿರುವ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಶುಭ ಹಾರೈಸಿದ್ರು. ಮಾಲೂರು ತಾಲೂಕಿನ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ಸಕ್ರಿಯರಾಗಿರುವ ಕಿರಣ್ ರಾವ್ ಅವರಿಗೆ ಸಾವಿರಾರು ಅಭಿಮಾನಿಗಳ ಬೆಂಬಲ ಇದೆ. ಅವರ ಹುಟ್ಟುಹಬ್ಬದ ಅಂಗವಾಗಿ ನಡೆದ ರಕ್ತದಾನ ಶಿಬಿರ ಹಾಗೂ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳು ಯುವ ಸಮುದಾಯದ ಮೆಚ್ಚುಗೆಗೆ ಪಾತ್ರವಾಗಿದ್ದು ಕೇವಲ ಸಂಭ್ರಮಾಚರಣೆಗೆ ಸೀಮಿತವಾಗಿರದೆ ಸಮಾಜಕ್ಕೆ ಉಪಯೋಗವಾಗುವ ಕಾರ್ಯಕ್ರಮಗಳ ಮೂಲಕ ಹುಟ್ಟುಹಬ್ಬವನ್ನ ಆಚರಿಸಿದ ಕ್ರಮ ಎಲ್ಲರ ಗಮನ ಸೆಳೆದಿದೆ. ಒಟ್ಟಾರೆ ಮಾಜಿ ಶಾಸಕ ಮಂಜುನಾಥ್ ಗೌಡರ ಬಲಗೈ ಬಂಟ ಎಂದೇ ಗುರುತಿಸಿಕೊಂಡಿರುವ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷ ಕಿರಣ್ ರಾವ್ ಅವರ ಹುಟ್ಟುಹಬ್ಬ ಈ ಬಾರಿ ಸಾವಿರಾರು ಅಭಿಮಾನಿಗಳ ಸಂಭ್ರಮ, ನೂರಾರು ಯುವಕರ ರಕ್ತದಾನ ಹಾಗೂ ಸಮಾಜಮುಖಿ ಸೇವೆಗಳ ಮೂಲಕ ಮಾಲೂರಿನಲ್ಲಿ ವಿಶೇಷವಾಗಿ ಆಚರಿಸಲ್ಪಟ್ಟಿತು. ಈ ದಿನ ಏನೋ ಮಾಲೂರು ತಾಲೂಕಿನ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ನಮ್ಮ ಸ್ನೇಹಿತರು ಮಂಜುನಾಥ್ ಗೌಡ್ರ ಒಂದು ಅಭಿಮಾನಿ ಆದಂತಹ ಕಿರಣ್ ರಾವ್ ಅವರ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಮಾಲೂರು ತಾಲೂಕಿನಲ್ಲಿ ಎಲ್ಲ ಯುವಕರಿಗೆ ಹುಟ್ಟುಹಬ್ಬ ಅನ್ನೋದು ಒಂದು ಮಾದರಿಯಾಗಿರ್ಬೇಕು, ಇದು ಒಂದು ವಿಶೇಷವಾಗಿ ಮಾಡಬೇಕು. ಏನು ಆರೋಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಬಡವರು ರಕ್ತ ಕೊರತೆಯಿಂದ ಹಲವಾರು ಒಂದು ರೋಗಿಗಳಿಗೆ ತೊಂದರೆ ಆಗಿದೆ. ಇದು ನಾವು ವಿಜೃಂಭಣೆಯನ್ನ ಮಾಡ್ಕೊಳೋದಾಗ್ಲಿ ತೋರಿಕೆಗೆ ಮಾಡ್ಕೊಳೋದಾಗ್ಲಿ ಮಾಡಬಾರ್ದು. ನಾವು ಒಂದು ರಕ್ತದಾನ ಶಿಬಿರದ ಮುಖಾಂತರವಾಗಿ ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಇವತ್ತು ಸುಮಾರು ಒಂದು 300 ಜನ ಯುವಕರಲ್ಲಿ ಸೇರಿ ಒಂದು 250 ಯೂನಿಟ್ ರಕ್ತವನ್ನು ನೀಡಿದ್ದಾರೆ. ಅವರಿಗೆ ದಯಾಮಯದ ಭಗವಂತನು ಶುಭ ಕೋರ್ಲಿ ಅಂತೇಳಿ ಎಲ್ಲರ ಮುಖಾಂತರ ಆಶಿಸ್ತೀನಿ. ಅದ್ರ ಜೊತೆಗೆ ನಮಗೆಲ್ಲ ಶಕ್ತಿ ಮಾಲೂರು ತಾಲೂಕಿನಲ್ಲಿ ನಮ್ಮೆಲ್ಲರ ನಾಯಕರಾದಂಥ ಮಂಜುನಾಥ್ ಗೌಡ ಅವರ ಒಂದು ಶಕ್ತಿಯಿಂದ ಇವತ್ತು ನಮ್ಮೆಲ್ಲ ಬೆಳವಣಿಗೆ ಆಗಿದೆ. ಅದೇ ರೀತಿ ಒಂದು ಮಧ್ಯಮ ವರ್ಗದಿಂದ ಕುಟುಂಬದಿಂದ ಬಂದಂತ ಯುವಕ ಇವತ್ತು ಈ ಎತ್ತರಕ್ಕೆ ಬೆಳೆದಿದ್ದಾನೆ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇನ್ನಷ್ಟು ಶಕ್ತಿ ಅವ್ರಿಗೆ ದೇವರು ಕೊಡ್ಲಿ. ನಮ್ದೆಲ್ಲ ಗುರಿ ಇಷ್ಟೇ, ಈ ಒಂದು ಸಾಮಾಜಿಕ ಕಾರ್ಯಕ್ರಮಗಳ ಮುಖಾಂತರವಾಗಿ ಮುಂದಿನ ದಿನಗಳಲ್ಲಿ ನಾವು ಮಂಜಣ್ಣವ್ರನ್ನ ತಾಲೂಕಿನಲ್ಲಿ ಶಾಸಕರು ಮಾಡೋದ್ರ ಮುಖಾಂತರವಾಗಿ ನಾವು ಈ ಕಾರ್ಯಕ್ರಮಗಳ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತೇಳಿ ನಾನು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಕಿರಣ್ ರಾವ್ ಅವರಿಗೆ
ಮಂಜುನಾಥ್ ಗೌಡ ಅವ್ರಿಗೆ ಬಿಜೆಪಿ ಪಕ್ಷಕ್ಕೆ ಶಕ್ತಿ ತುಂಬತಾ ಇರ್ತಕ್ಕಂಥ ಎಲ್ಲ ಯುವಕರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತೀನಿ. ನಮ್ಮ ಮಾಲೂರು ತಾಲೂಕಿನ ಯುವ ಎಂಡಾಮಿಕ್ ಲೀಡರ್ ಅಂತೇಳಿ ಅನ್ಸ್ಕೊಂಡಿರೋ ಕಿರಣ್ ರಾವ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ನಮ್ಮ ಬಿಜೆಪಿ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷರು ಆದವರು ನಮ್ಮ ಮಾಲೂರು ತಾಲೂಕಿನಿಗೆ ಒಂದು ಯೂತ್ಗೆ ಒಂದು ಯುವ ಮುಖಂಡರಾಗಿ ಉದ್ಭವಿಸಿದ್ದಾರೆ. ಮತ್ತು ಮಂಜಣ್ಣನ ಬಲಗೈ ಒಂದು ಶಕ್ತಿ ಅಂತ ಹೇಳ್ಬೋದು. ಮಾಲೂರು ತಾಲೂಕಿನ ಪ್ರತಿಯೊಬ್ಬ ಯುವ ಮುಖಂಡರು ಕಿರಣ್ ಅವನ ಬೆನ್ನೆಲುಬಿಗೆ ಇರಲಿ, ಮುಂದಿನ ದಿನಗಳಲ್ಲಿ ಸಮಾಜಮುಖಿ ಕೆಲಸಗಳು ಈ ತರ ಮಾಡಲಿ. ಇಡೀ ಕೋಲಾರ ಜಿಲ್ಲೆಯಲ್ಲೇ ಬಿಜೆಪಿ ಯುವ ಮೋರ್ಚಾದ ಉದ್ಮುಖ ನಾಯಕನಾಗಿ ಉದ್ಭವಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಪಾರ್ಟಿ ಪಕ್ಷ ಜಾತಿ ಭೇದ ಇಲ್ದಿರನೆ ಮುಂದಿನ ದಿನಗಳಲ್ಲಿ ಅಧಿಕಾರ ಆಯುಸ್ಸು ಎಲ್ಲ ಕೂಡ್ಲಿ ಅಂತೇಳಿ ನಮ್ಮ ಕಡೆ ಮಾಲೂರು ಮಹೇಶ್ ಕಡೆಯಿಂದ ಅಭಿನಂದನೆ.